ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೀಕ್ಷಕರೇ, ಬನ್ನಿ ಇವತ್ತು ನಿಮಗಾಗಿ ಯೂಸ್ಫುಲ್ ಆಗುವಂಥ ಹೇರಿಯಾಗಿ ಟಿಪ್ಸ್ ತೊಗೊಂಬಂದಿದ್ದೀನಿ. ಇವತ್ತು ನೋಡಿ ನಿಮಗೂ ಕೂಡ ದಟ್ಟವಾಗಿ ವೇಗವಾಗಿ ನನ್ನ ಕೂದಲು ಕೂಡ ಬೆಳೀಬೇಕು, ಹಾಗೆ ನಿಮ್ಮ ಕೂದಲು ಜಾಸ್ತಿನೇ ಉದುರ್ತಾ ಇರುವಂಥ ಸಮಸ್ಯೆ ಕೂಡ ಇರಲಿ, ಮತ್ತು ನಿಮ್ಮ ಕೂದಲಿಗೆ ಯಾವೆಲ್ಲ ಶಾಂಪುಗಳು ಬಳಸ್ತಿರಲ್ಲ ಅದರಿಂದ ಕೂಡ ಸಮಸ್ಯೆ ಬರ್ತಾ ಹೋಗುತ್ತೆ. ಹಾಗಾಗಿ ನೋಡಿ ನಿಮಗೂ ಕೂಡ ಈ ರೀತಿ ವೇಗವಾಗಿ ಕೂದಲು ಬೆಳಿಬೇಕು, ನೀವು ಕೂಡ ಮತ್ತೆ ಮತ್ತೆ ಈ ರೀತಿ ವೇಗವಾಗಿ ಬೆಳೆದಿರುವಂಥ ಕೂದಲು ಕೂಡ ಕಟ್ ಮಾಡಿಬಿಡ್ತಾರೆ, ಅಷ್ಟು ವೇಗವಾಗಿ ದಟ್ಟವಾಗಿ ಬೆಳೆಯುವಂಥದ್ದು. ಹಾಗಾದರೆ ಈ ರೀತಿ ನಿಮ್ಮ ಕೂದಲು ಕೂಡ ಬೆಳೆಸಬೇಕಂತ ಅಂದ್ಕೊಂಡ್ರೆ ಇವತ್ತಿನ ವಿಡಿಯೋದಲ್ಲಿ ತೋರಿಸಿರೋ ರೀತಿ ಖಂಡಿತವಾಗಿ ಟ್ರೈ ಮಾಡಿ. 100% ನಿಮಗೂ ಕೂಡ ಚೆನ್ನಾಗಿ ವೇಗವಾಗಿ ಕೂದಲು ಬೆಳೆಯುತ್ತೆ ಸ್ನೇಹಿತರೆ. ಹಾಗಾದರೆ ವೀಕ್ಷಕರೇ, ಏನಪ್ಪ ಯಾವ ರೀತಿ ನಾವು ಮಾಡ್ಕೋಬೋದಂತ ಇವತ್ತು ಹೇರಿಗಾಗಿ ಟಿಪ್ಸ್ ಅಂತ ತೋರಿಸ್ತಾ ಇರುವಂಥದ್ದು ಏನಪ್ಪ ಅಂದರೆ, ನಿತ್ಯ ಪುಷ್ಪ ಹೂವಿನ ಗಿಡ ನೋಡಿ ಸ್ನೇಹಿತರೆ. ಇದು ದಿನಾಲು ಹೂವು ಬಿಡುತ್ತೆ, ಒಂದಿನೂ ಕೂಡ ಹೂವು ಬಿಡೋದಿಲ್ಲ ಅಂತ ಹೇಳಬೇಡಿ, ಅಷ್ಟು ದಿನಾಲು ಹೂವು ಬಿಡುವಂಥದ್ದು. ಹಾಗೆ ನೋಡಿ ನಮ್ಮ ತಲೆಯ ಕೂದಲು ಕೂಡ ಚೆನ್ನಾಗಿ ದಿನಾಲು ಉದ್ದವಾಗಿ ಬೆಳೀಬೇಕು ಅಂತ ನಾವು ಕೂಡ ಆಸೆ ಪಡ್ತಾ ಇರ್ತೀವಿ. ಏನೆಲ್ಲ ಹೇರ್ ಪ್ಯಾಕ್ಗಳು ಅಲ್ಲಿ ಏನೆಲ್ಲ ಆಯುರ್ವೇದಿಕ್ ಆಯಿಲ್ಗಳಲ್ಲಿ ಯೂಸ್ ಮಾಡಿದ್ರೂ ಕೂಡ ನಮ್ಮ ಕೂದಲು ಬೆಳವಣಿಗೆ ಆಗಲ್ಲ. ಅವು ಕೂದಲಿಗೆ ಎಷ್ಟು ಚೆನ್ನಾಗಿ ಕೇರ್ ತಗೋಬೇಕಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆ ನೋಡಿ ನಿತ್ಯ ಪುಷ್ಪ ಹೂವಿನ ಗಿಡ ಎರಡು ಥರ ಇರುತ್ತೆ, ಒಂದು ಬಿಳಿ ಹೂವು ಒಂದು ಕೆಂಪು ಹೂವು ನೋಡಿ, ಎರಡೂ ಥರ ಇರುವಂಥದ್ದು. ಯಾವುದಾದ್ರೂ ಕೂಡ ನಿಮ್ಮ ಮನೆ ಹತ್ತಿರ ಇದ್ದರೆ ಖಂಡಿತವಾಗಿ ತಗೋಬೋದು. ಆಮೇಲೆ ನಾನು ಇವಾಗ ಒಂದು ಮಾಡುವಂಥ ಪ್ರೊಸೆಸಿಂಗ್ ನೋಡಿ, ಒಂದು ಕುಟ್ಟಕಲ್ಲು ತೊಗೊಂಡಿದ್ದೀನಿ, ಅದರಲ್ಲಿ ನಾನು ಇವಾಗ ಅಕ್ಷೆ ಬೀಜ ಹಾಕ್ತಾ ಇರುವಂಥದ್ದು. ಒಂದು ಸ್ಪೂನಷ್ಟು ಅಕ್ಷೆ ಬೀಜ ಹಾಕ್ಕೊಳ್ಳಿ. ನಮ್ಮ ಕೂದಲಲ್ಲಿ ತುಂಬಾ ಸಾಫ್ಟ್ ಆ್ಯಂಡ್ ಸಿಲ್ಕಿಯಾಗಿ ನಮ್ಮ ಕೂದಲಿಗೆ ತುಂಬಾ ಚೆನ್ನಾಗಿ ಶೈನಿ ಕೊಡುವಂಥದ್ದು ಅಕ್ಷೆ ಬೀಜ ನೋಡಿ. ಹಾಗಾಗಿ ಅಕ್ಷೆ ಬೀಜ ಯೂಸ್ ಮಾಡೋದ್ರಿಂದ ನಮ್ಮ ಕೂದಲು ಕೂಡ ಬೆಳವಣಿಗೆ ಆಗುತ್ತೆ, ಹಾಗೆ ತುಂಬಾ ಸಿಲ್ಕಿಯಾಗಿ ಕೂಡ ಕೂದಲು ಚೆನ್ನಾಗಿರುತ್ತೆ. ಹಾಗೆ ನಾನು ಒಂದು ಸ್ಪೂನಷ್ಟು ಅಕ್ಷೆ ಬೀಜದ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಒಂದು ಬೌಲ್ ಇಟ್ಕೊಂಡು ಆ ಬೌಲಲ್ಲಿ ಇವಾಗ ಅಕ್ಷೆ ಬೀಜದ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಲೋಟದಷ್ಟು ನೀರು ಕೂಡ ಬೆರೆಸ್ಕೊಂಡ್ಬಿಡಿ. ಆಮೇಲೆ ನೋಡಿ ನಿತ್ಯ ಪುಷ್ಪ ಹೂವಿನ ಗಿಡದಲ್ಲಿರುವಂಥ ಎಲೆಗಳು ಬಳಸಬೇಕು. ಸ್ವಲ್ಪ ರೀತಿ ಚೂರು ಚೂರಾಗಿ ಮಾಡಿ ಹಾಕ್ಕೊಳ್ಳಿ. ಇದರಿಂದ ನಮ್ಮ ಕೂದಲಲ್ಲಿ ಯಾವುದೇ ಡ್ಯಾಂಡ್ರಫ್ ಆಗಲಿ, ನಮ್ಮ ಕೂದಲಿನ ಏನೆಲ್ಲ ಸಮಸ್ಯೆಗಳು ಕೂಡ ಕಡಿಮೆ ಆಗುತ್ತೆ, ಹಾಗೆ ನಮ್ಮ ಕೂದಲು ಕೂಡ ಗ್ರೋತ್ ಮಾಡುವಂಥ ಶಕ್ತಿ ಹೆಚ್ಚಿಸುತ್ತದೆ. ಹಾಗಾಗಿ ಈ ಥರ ಮಾಡಬೇಕಾಗುತ್ತದೆ. ಇವಾಗ ನೋಡಿ ಸ್ಟವ್ ಮೇಲೆ ಇಟ್ಕೊಂಡು ಒಂದು 5 ನಿಮಿಷವರೆಗೂ ಕೂಡ ಚೆನ್ನಾಗಿ ಕುದಿಸ್ಬೇಕು. ಕುದಿಸುವಾಗ ಏನಾಗುತ್ತೆ ಅಂದರೆ ಅಕ್ಷೆ ಬೀಜದಲ್ಲಿರುವಂಥ ಜಿಗಿಟ ಅಂಶ ಎಲ್ಲನೂ ಕೂಡ ನೋಡಿ ನೀರಲ್ಲಿ ಬಿಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ಯಾವುದೇ ಕೆಮಿಕಲ್ ಇರುವಂಥ ಶಾಂಪುಗಳು ಬಳಸೋದ್ರಿಂದ ಕೂಡ ನಮ್ಮ ತಲೆಯಲ್ಲಿ ಯಾವುದೆಲ್ಲ ಕೂದಲು ಉದುರುವಂಥ ಸಮಸ್ಯೆಗಳಲ್ಲಿ, ಕೂದಲು ಬೆಳವಣಿಗೆ ಕೂಡ ಚೆನ್ನಾಗಿ ಆಗ್ತಾ ಇಲ್ಲ ಅಂದರೆ ಈ ಥರ ಸಮಸ್ಯೆಗಳು ಬರ್ತಾ ಹೋಗುತ್ತೆ. ಹಾಗೆ ನಮ್ಮ ಕೂದಲಿಗೆ ಯಾವುದೇ ನ್ಯಾಚುರಲಾಗಿ ಕೂಡ ನೀವು ಬಿಳಿ ಕೂದಲಿಗೆ ನೋಡಿ ಕಪ್ಪು ಬಣ್ಣಕ್ಕೆ ತರಬೇಕಂತ ನೀವು ಎಷ್ಟೆಲ್ಲ ನ್ಯಾಚುರಲಾಗಿ ಬಿಟ್ಟು ಕೆಮಿಕಲ್ ಇರುವಂಥ ಹೇರ್ ಪ್ಯಾಕ್ಗಳು ಕೂಡ ಹಚ್ತಾ ಇರ್ತೀರ, ಆವಾಗ ನಮ್ಮ ಕೂದಲು ಜಾಸ್ತಿ ಬಿಳಿ ಕೂದಲ ಸಮಸ್ಯೆ ಕಾಡುತ್ತೆ, ಆದರೂ ಕೂಡ ನ್ಯಾಚುರಲಾಗಿ ನಮ್ಮ ಕೂದಲು ಕಪ್ಪು ಆಗೋದಿಲ್ಲ. ಹಾಗಾಗಿ ಈ ಥರ ಇರುವಂಥ ಜೆಲ್ ರೀತಿ ಇರುವಂಥದ್ದು ಇದು ನಾವು ನಮ್ಮ ತಲೆಗೆ ಅಪ್ಲೈ ಮಾಡಿದ್ರೆ ಸಾಕು, ನಮ್ಮ ಕೂದಲು ತುಂಬಾ ಸಾಫ್ಟ್ ಆ್ಯಂಡ್ ಸಿಲ್ಕಿಯಾಗಿ ಕೂಡ ಇರುತ್ತೆ, ಹಾಗೆ ಕೂದಲು ಕೂಡ ಬೆಳವಣಿಗೆ ಕೂಡ ಆಗೋದಕ್ಕೆ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಖಂಡಿತವಾಗಿ ಟ್ರೈ ಮಾಡ್ಬೋದು. ನೀವು ಶ್ಯಾಂಪು ಬಳಸ್ತಿರಲ್ಲ, ಶ್ಯಾಂಪು ಬದಲಾಗಿ ಈ ಥರ ನೀವಿರುವಂಥದ್ದು ನ್ಯಾಚುರಲ್ ಆಗಿರುವಂಥದ್ದು ಈ ಪ್ಯಾಕ್ ರೆಡಿ ಮಾಡಿಕೊಂಡು ಜೆಲ್ ರೀತಿ ಇರುವಂಥದ್ದು ಹೇರಿಗೆ ಅಪ್ಲೈ ಮಾಡ್ಬೋದು. ಈ ಥರ ಅಪ್ಲೈ ಮಾಡೋದ್ರಿಂದ ನಾವು ಶ್ಯಾಂಪುಗಿಂತ ಕೆಮಿಕಲ್ಗಳಿಂದ ದೂರ ಆಗ್ಬೋದು. ಹಾಗೆ ನಮ್ಮ ಕೂದಲು ಕೂಡ ಶ್ಯಾಂಪು ಬಳಸೋದ್ರಿಂದ ಬಿಳಿ ಕೂದಲು ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಥರ ಅಪ್ಲೈ ಮಾಡಿ ನೀವು ತಲೆಗೆ ಹಚ್ಕೊಂಡು ಬಿಟ್ಟರೆ ನಿಮ್ಮ ಕೂದಲಿಗೆ ಯಾವುದೆಲ್ಲ ಸಮಸ್ಯೆಗಳಿರುವಂಥದ್ದೆಲ್ಲ ಕೂಡ ತಡೆಗಟ್ಬೋದು. ಹಾಗೆ ನೋಡಿ ನೀವು ಕೂಡ ಈ ರೀತಿ ಸಣ್ಣ ಮಕ್ಕಳಿಗೆ ಕೂಡ ಯೂಸ್ ಮಾಡ್ತಾ ಇರ್ಬೋದು, ಅವರ ತಲೆಯಲ್ಲೂ ಕೂಡ ಏನೆಲ್ಲ ಸಮಸ್ಯೆ ಇದ್ದರೂ ಕೂಡ ಕಡಿಮೆ ಆಗುತ್ತೆ ಸ್ನೇಹಿತರೆ. ಏನಾಗುತ್ತೆ ಅಂದರೆ ನಿತ್ಯ ಪುಷ್ಪ ಗಿಡದಲ್ಲಿರುವಂಥ ಎಲೆದಲ್ಲಿ ತುಂಬಾ ಗುಣಮಟ್ಟ ಶಕ್ತಿಗಳಿರುತ್ತೆ, ಅದರ ಒಂಥರ ವಾಸನೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾವು ಅಪ್ಲೈ ಮಾಡಬೇಕಂತ ಅಂದ್ಕೊಂಡಾಗ ಸ್ವಲ್ಪ ಇದಕ್ಕೆ ಅಲೆವೆರಾ ಜೆಲ್ ಸೇರಿಸ್ಕೊಳ್ಳಿ. ನೀವು ಬೇಕಾದರೆ ಫ್ರೆಶ್ ಆಗಿರುವಂಥ ಗಿಡದಲ್ಲಿರುವಂಥ ಅಲೆವೆರಾ ಜೆಲ್ ಕೂಡ ಸೇರಿಸ್ಕೋಬೋದು. ಆ ರೀತಿ ಕೂಡ ಸೇರಿಸ್ಕೊಂಡು ನೀವು ತಲೆಗೆ ಈ ರೀತಿ ರೆಡಿ ಮಾಡಿಕೊಂಡು ಹಚ್ಕೊಂಡು ನೋಡಿ, ನಿಮ್ಮ ಕೂದಲಿಗೂ ಕೂಡ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಲ್ವಂತ ನೀವು ಕೂಡ ಟ್ರೈ ಮಾಡಿದ ಮೇಲೆ ಗೊತ್ತಾಗುವಂಥದ್ದು. ನೋಡಿ ಈ ಥರ ರೆಡಿ ಆಗಿರುವಂಥದ್ದು ನಾನು ಇವಾಗ ತಲೆಗೆ ಹಚ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಂಡು ತೊಗೊಂಡಿದ್ದೀನಿ. ನಾನು ಇವಾಗ ತಲೆಗೂ ಕೂಡ ಹಚ್ಕೊಳ್ತೀನಿ. ಹಚ್ಕೊಂಡು ಒಂದು ಹಾಫ್ ಆನ್ ಅವರು 1 ಅವರ್ ಅಷ್ಟು ಬಿಟ್ಕೊಂಡು ಸ್ನಾನ ಮಾಡ್ಕೊಂಡ್ಬಿಟ್ರೆ ಸಾಕು. ಮತ್ತು ನೀವು ಶ್ಯಾಂಪು ಮಾತ್ರ ಯೂಸ್ ಮಾಡೋದಕ್ಕೆ ಹೋಗಬೇಡಿ, ಯಾಕಂದರೆ ನಾವು ಶ್ಯಾಂಪು ಯೂಸ್ ಮಾಡಿದ್ರೆ ವರ್ಕ್ ಆಗಲ್ಲ, ಹಾಗಾಗಿ ಶ್ಯಾಂಪು ಮಾತ್ರ ಬಳಸೋದಕ್ಕೆ ಹೋಗಬೇಡಿ. ಇವಾಗ ನೋಡಿ ಇದು ರೆಡಿಯಾಗಿರುವಂಥದ್ದು ಜೆಲ್ಲು ತುಂಬಾ ಚೆನ್ನಾಗಿರುತ್ತೆ, ಹಾಗೆ ನಮ್ಮ ಕೂದಲು ಕೂಡ ಎಷ್ಟು ಶೈನಿಯಾಗಿ ಕಾಣಿಸುತ್ತೆ. ಹಾಗೆ ನಮ್ಮ ಕೂದಲು ಬುಡದಲ್ಲಿ ಕೂಡ ಹಚ್ಚಬೇಕು, ಕೂದಲು ಬೆಳವಣಿಗೆ ಕೂಡ ಮಾಡೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ನೋಡಿ. ಹಾಗಿದ್ರೆ ಇವತ್ತಿನ ಹೇರ್ ಪ್ಯಾಕಿಗೆ ತುಂಬಾ ಯೂಸ್ಫುಲ್ ಆಗುವಂಥ ಈ ಶಾಂಪು ರೀತಿ ಇರುವಂಥ ಶಾಂಪೂನೇ ಅನ್ಬೋದು. ಹಾಗಾಗಿ ಖಂಡಿತವಾಗಿ ಟ್ರೈ ಮಾಡ್ಬೋದು. ನೀವು ಅಲೆವೆರಾ ಜೆಲ್ ಹಾಕಿದ್ದೀವಿ ಅದರಲ್ಲಿ ನೀವು ಬೇಕಾದರೆ ಇದಕ್ಕೆ ಕೊಬ್ಬರಿ ಎಣ್ಣೆ ಕೂಡ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಕೋಬೋದು.
ಹಾಗಾದರೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ತೋರಿಸಿರುವಂಥ ಈ ಮಾಹಿತಿ ನಿಮಗೂ ಕೂಡ ಯೂಸ್ಫುಲ್ ಅನಿಸಿದರೆ, ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವರು ಕೂಡ ನೋಡಲಿ, ಸಪೋರ್ಟ್ ಮಾಡಲಿ, ಅವರು ಕೂಡ ನೋಡಿದವರು ಟ್ರೈ ಮಾಡಲಿ ಅಂತ ಕೂಡ ಅಂದ್ಕೊಳ್ತೀನಿ. ಹಾಗಿದ್ದರೆ ನಾನು ತಲೆಗೂ ಕೂಡ ಈ ರೀತಿ ಮಸಾಜ್ ಕೊಡ್ತೀನಿ ನೋಡಿ. ಚೆನ್ನಾಗಿ ಬೆರಳಿನಿಂದ ಮಸಾಜ್ ಕೊಡ್ಕೋಬೇಕು. ಬುಡದಿಂದ ನಾವು ಈ ರೀತಿ ಎಣ್ಣೆ ಯಾವ ರೀತಿ ಮಸಾಜ್ ಕೊಡ್ತೀವಿ ಅದೇ ರೀತಿ ಇದು ಕೂಡ ಹಚ್ಕೋಬೇಕು. ಹಚ್ಕೊಂಡು ಒಂದು ಹಾಫ್ ಆನ್ ಅವರ್ ಬಿಟ್ಕೊಂಡು ವಾಶ್ ಮಾಡಿಬಿಡಿ. ಹಾಗಿದ್ರೆ ಸ್ನೇಹಿತರೆ, ನೋಡಿದ್ರಲ್ಲ, ಹೇರಿಗೆ ಸಂಬಂಧಪಟ್ಟಿರುವಂಥದ್ದು ಯೂಸ್ಫುಲ್ ಆಗುವಂಥದ್ದು ನೋಡಿ. ಬುಡದಲ್ಲಿ ಚೆನ್ನಾಗಿ ಮಸಾಜ್ ಕೊಡಬೇಕು. ಬುಡಕ್ಕೆ ಚೆನ್ನಾಗಿ ಮಸಾಜ್ ಕೊಟ್ಟರೆ ನಮ್ಮ ಕೂದಲು ತುಂಬಾ ಗ್ರೋತ್ ಆಗುತ್ತೆ ನೋಡಿ. ವಾರದಲ್ಲಿ 100% ಕೂದಲು ಚೆನ್ನಾಗಿ ಗ್ರೋತ್ ಆಗುತ್ತೆ. ಹಾಗಾಗಿ ಖಂಡಿತವಾಗಿ ಟ್ರೈ ಮಾಡಿ. ಹಾಗೆ ವಿಡಿಯೋ ಸ್ಕಿಪ್ ಮಾಡದೆ ಮುಂದಿನ ವಿಡಿಯೋ ಕೂಡ ನೋಡಿಕೊಂಡು ಹೋಗಿ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೀಕ್ಷಕರೇ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋ ನಿಮಗಾಗಿ ಯೂಸ್ಫುಲ್ ಅನ್ಬೋದು. ಯಾಕಪ್ಪ ಅಂದರೆ ನೋಡ್ತಾ ಇರ್ಬೋದು, ಈ ರೀತಿ ನಿಮಗೂ ಕೂಡ ಮುಖ ಕಾಂತಿಯುಕ್ತವಾಗಿ ಕಾಣಿಸ್ಬೇಕಂತ ಎಷ್ಟೆಲ್ಲ ಜನರು ಆಸೆ ಪಡ್ತಾ ಇರ್ತಾರೆ. ಅವರಿಗಾಗಿ ಇವತ್ತಿನ ಯೂಸ್ಫುಲ್ ಅನ್ಬೋದು. ಯಾಕಪ್ಪ ಅಂದರೆ ಈ ರೀತಿ ಮುಖದ ಮೇಲೆ ಡಾರ್ಕ್ ಸರ್ಕಲ್ ಇರುವಂಥದ್ದು, ಹಾಗೆ ನಮ್ಮ ಮುಖದ ಮೇಲೆ ಈ ರೀತಿ ಗುಳ್ಳೆಗಳಾದಾಗ ಈ ರೀತಿ ಒಡೆದು ಹೋದ್ಮೇಲೆ ಈ ರೀತಿ ಕಪ್ಪು ಕಲೆಗಳು ಕೂಡ ಬೀಳುತ್ತೆ. ಆ ಕಪ್ಪು ಕಲೆಗಳು ಎಷ್ಟು ಏನೆಲ್ಲ ಯೂಸ್ ಮಾಡಿದ್ರೂ ಕೂಡ ಹೋಗೋದಿಲ್ಲ. ಹಾಗೆ ಏಜ್ಗಿಂತ ಮುಂಚೆನೇ ನಮ್ಮ ಮುಖ ಕೂಡ ಈ ರೀತಿ ಇಳಿ ಬೀಳುತ್ತೆ. ಈ ಥರ ಕೂಡ ನಮ್ಮ ಮುಖ ಇಳಿಬಾರದು. ನಾವು ಏನೆಲ್ಲ ಯೂಸ್ ಮಾಡ್ಬೋದು. ಹಾಗೆ ಬಿಸಿಲಿಗೆ ಹೋಗಿ ಬಂದರೆ ನಮಗೆ ಸ್ಕಿನ್ ನೋಡ್ತಾ ಇರ್ಬೋದು ಯಾವ ರೀತಿ ಕಪ್ಪು ಬಣ್ಣಕ್ಕೆ ಬರುತ್ತೆ ಅಂದರೆ ಈ ಥರ ಕೂಡ ಆಗಬಾರ್ದು. ನಮ್ಮ ಸ್ಕಿನ್ ತುಂಬಾ ಚೆನ್ನಾಗಿ ಗ್ಲೋ ಆಗಿರಬೇಕು. ನಮ್ಮ ಕೈ ಯಾವ ರೀತಿ ಮುಖ ಕೈ ಎರಡೂ ಕೂಡ ಚೆನ್ನಾಗಿ ಗ್ಲೋ ಮಾಡ್ಕೋಬೇಕಂದ್ರೆ ಇವತ್ತಿನ ನೀವು ಯೂಸ್ಫುಲ್ ಆಗುವಂಥ ಟಿಪ್ಸ್ ಖಂಡಿತವಾಗಿ ಟ್ರೈ ಮಾಡ್ಬೋದು. ನಿಮ್ಮ ಮುಖ ಕೂಡ ಈ ರೀತಿ ಕಾಂತಿಯುಕ್ತವಾಗಿ ಮಾಡ್ಕೋಬೋದು. ಹಾಗಾದರೆ ಫಸ್ಟಿಗೆ ಸ್ನೇಹಿತರೆ ಏನು ಬೇಕಾಗುತ್ತೆ ಅಂದರೆ ಮಸೂರು ದಾಲ್ ನೋಡಿ. ಮಸೂರು ದಾಲ್ ಕೂಡ ನಮ್ಮ ಮುಖದ ಮೇಲೆ ಏನು ಮಾಡುತ್ತೆ ಅಂದರೆ ಚೆನ್ನಾಗಿ ಡಾರ್ಕ್ ಸರ್ಕಲ್ ಎಲ್ಲನೂ ಕೂಡ ಕ್ಲೀನ್ ಮಾಡುತ್ತೆ. ಹಾಗೆ ನಮ್ಮ ಸನ್ ಟ್ಯಾನ್ ಕೂಡ ಮುಖದ ಮೇಲೆ ಇರುವಂಥದ್ದೆಲ್ಲ ಕೂಡ ಕ್ಲೀನ್ ಆಗುತ್ತೆ. ಹಾಗಾಗಿ ನಮ್ಮ ಮುಖ ಕಾಂತಿಯುಕ್ತವಾಗುತ್ತೆ. ಅದಕ್ಕೋಸ್ಕರ ನೋಡಿ ನಾನಿಲ್ಲಿ ಮಸೂರು ದಾಲ್ ತೊಗೊಂಡಿದ್ದೀನಿ. ಮಸೂರು ದಾಲ್ ಜೊತೆಗೆ ನಾನು ಇವಾಗ ಮತ್ತೇನು ತೊಗೊಂಡಿದ್ದೀನಿ ಅಂದರೆ ನೋಡ್ತಾ ಇರ್ಬೋದು, ರೇಷನ್ ಅಕ್ಕಿ ತೊಗೊಳ್ತಾ ಇದ್ದೀನಿ. ನೀವು ಬೇಕಾದರೆ ಯಾವುದೇ ಅಕ್ಕಿ ಕೂಡ ಬಳಸ್ಬೋದು. ಈ ರೀತಿ ಅಕ್ಕಿ ಬಳಸೋದ್ರಿಂದ ಕೂಡ ನಮ್ಮ ಮುಖದ ಮೇಲೆ ಯಾವುದೇ ಇಳಿ ಬೀಳುವಂಥ ಸಮಸ್ಯೆಗಳು ಕೂಡ ಕಡಿಮೆ ಆಗುತ್ತೆ. ಹಾಗಾದರೆ ಮಾಡುವಂಥದ್ದು ಫೇಸ್ ಪ್ಯಾಕ್ ಯಾವ ರೀತಿ ಅಂತ ನೋಡೋಣ ಬನ್ನಿ. ಫಸ್ಟಿಗೆ ಸ್ನೇಹಿತರೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದರಲ್ಲಿ ನಾನು ಇವಾಗ ಇದಕ್ಕೆ ಕೆಂಪು ಬೇಳೆ ಕೂಡ ಅಂತೀವಿ, ಹಾಗೆ ಇಲ್ಲದ್ರೆ ಚಣಗಿ ಬೇಳೆ ಕೂಡ ಅಂದರೆ ಮಾರ್ಕೆಟ್ನಲ್ಲಿ ಕೊಡ್ತಾರೆ ಸ್ನೇಹಿತರೆ. ಅದು ಮಿಕ್ಸಿಯಲ್ಲಿ ಹಾಕೋಬೇಕು ಒಂದು 3 ಸ್ಪೂನಷ್ಟು. ಆಮೇಲೆ ಅದಕ್ಕೆ ಒಂದು 2 ಸ್ಪೂನಷ್ಟು ಅಕ್ಕಿ ಹಾಕಿ ನಾನು ಇವಾಗ ಇದು ಪೌಡ್ರ್ ಮಾಡ್ಕೊಳ್ತೀನಿ. ಈ ಪೌಡ್ರ್ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಸಾಕು. ನಿಮ್ಗೆ ಯಾವಾಗ ಬೇಕು ಆವಾಗ ನಿಮ್ಮ ಮುಖ ತೊಳ್ಕೊಳ್ಳೋಕ್ಕಿಂತ ಮುಂಚೆ ಸ್ವಲ್ಪ ರೀತಿ ಸ್ಕ್ರಬ್ ರೀತಿ ಮಾಡಿಕೊಂಡು ಮುಖ ತೊಳ್ಕೊಂಡ್ರೆ ಸಾಕು. ನಿಮ್ಮ ಮುಖ ಕಾಂತಿಯುಕ್ತವಾಗುತ್ತೆ ಸ್ನೇಹಿತರೆ. ಇವಾಗ ನಾವು ಎಷ್ಟು ಯೂಸ್ ಮಾಡಬೇಕೋ ಅಷ್ಟೇ ತೊಗೊಂಡು ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಪೌಡ್ರ್ ರೆಡಿ ಮಾಡಿ ಇಟ್ಕೋಬೋದು. ನಾನು ಇವಾಗ ಒಂದು ಪೌಡ್ರ್ ಡಬ್ಬಿಯಲ್ಲಿ ಹಾಕಿ ಇಟ್ಕೊಳ್ತೀನಿ. ಇವಾಗ ನೋಡಿ ಒಂದು 2 ಸ್ಪೂನಷ್ಟು ತೊಗೊಂಡಿದ್ದೀನಿ. ಇದರಲ್ಲಿ ಇನ್ನೂ ಕೂಡ ಏನೆಲ್ಲ ಹಾಕಬೇಕಂತ ಹೇಳ್ತೀನಿ ಬನ್ನಿ ನಿಮಗೂ. ಇವಾಗ ಇದಕ್ಕೆ ಸ್ನೇಹಿತರೆ 1 ಸ್ಪೂನಷ್ಟು ಕಡಲೆಬೇಳೆ ಹಿಟ್ಟು. ಕಡಲೆಬೇಳೆ ಹಿಟ್ಟು ಹಾಕೋದ್ರಿಂದ ನಮ್ಮ ಮುಖ ತುಂಬಾ ಸಾಫ್ಟ್ ಆಗುತ್ತೆ. ಹಾಗೆ ನಮ್ಮ ಮುಖ ಕೂಡ ಕಾಂತಿಯುಕ್ತ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಕಡಲೆಬೇಳೆ ಖಂಡಿತವಾಗಿ ಹಾಕಿ. ಇವಾಗ ನೋಡಿ, ಕಡಲೆಬೇಳೆ, ನಾನು ಚಣಗಿ ಬೇಳೆ, ಅಕ್ಕಿ ಎಲ್ಲನೂ ಕೂಡ ಹಾಕ್ಕೊಂಡು ಆಯ್ತಲ್ವ, ಒಂದು ಸರ್ತಿ ಇದು ಪೌಡ್ರೆಲ್ಲ ಕೂಡ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಮೇನ್ ಬೇಕಾಗೋದೇನೆಂದರೆ ಇದಕ್ಕೆ ಅರಿಶಿಣದ ಪುಡಿ ಸ್ನೇಹಿತರೆ. ಅರಿಶಿಣದ ಪುಡಿ ಹಾಕೋದ್ರಿಂದ ನಮ್ಮ ಮುಖದ ಮೇಲೆ ಎಷ್ಟೇ ಕಲೆಗಳಿರಲಿ, ಎಷ್ಟೇ ಮೊಡವೆಗಳಿರಲಿ ಅದೆಲ್ಲನೂ ಕೂಡ ಕಡಿಮೆ ಆಗುತ್ತೆ. ಅರಿಶಿಣದಲ್ಲಿರುವಂಥದ್ದು ತುಂಬಾ ಗುಣಮಟ್ಟ ಶಕ್ತಿ ಅನ್ಬೋದು. ಅದರಿಂದ ನಮ್ಮ ಮುಖ ತುಂಬಾ ಕಾಂತಿಯುಕ್ತ ಆಗುತ್ತೆ. ಹಾಗೆ ಇದಕ್ಕೆ 1 ಸ್ಪೂನಷ್ಟು ಜೇನುತುಪ್ಪ ಹಾಕಿ ಸ್ನೇಹಿತರೆ. ಜೇನುತುಪ್ಪ ಹಾಕೋದ್ರಿಂದ ನಮ್ಮ ಮುಖದ ಮೇಲೆ ಅನ್ವಾಂಟೆಡ್ ಹೇರ್ ಇರುತ್ತಲ್ವ, ಅದು ಕೂಡ ರಿಮೂವ್ ಆಗುತ್ತೆ ನೋಡಿ. ಈ ರೀತಿ ನೀವು ಕೂಡ ಯೂಸ್ ಮಾಡ್ಬೋದು. ಜೇನುತುಪ್ಪದಲ್ಲೇ ಕೂಡ ಮಿಕ್ಸ್ ಮಾಡಿಕೊಂಡು ನೀವು ಅಪ್ಲೈ ಮಾಡ್ಕೋಬೋದು. ಆ ರೀತಿ ಅಪ್ಲೈ ಮಾಡೋದ್ರಿಂದ ನಿಮ್ಮ ಮುಖದ ಮೇಲೆ ಎಷ್ಟೇ ಅನ್ವಾಂಟೆಡ್ ಹೇರ್ ಇದ್ದರೂ ಕೂಡ ಅದು ಪೂರ್ತಿ ರಿಮೂವ್ ಆಗುತ್ತೆ. ಆಮೇಲೆ ಇದಕ್ಕೆ ನೀವು ಬೇಕಾದರೆ ಮೊಸರು ಕೂಡ ಹಾಕ್ಬೋದು, ಇಲ್ಲಾಂದರೆ ಸ್ವಲ್ಪ ಹಾಲು ಹಾಕಿ ಫೇಸ್ ಪ್ಯಾಕ್ ರೆಡಿ ಮಾಡ್ಕೋಬೋದು. ಇವಾಗ ನೋಡಿ ಫೇಸ್ ಪ್ಯಾಕ್ ರೆಡಿ ಆಗ್ತಾ ಇರೋವಂಥದ್ದು. ಈ ಥರ ರೆಡಿ ಮಾಡಿಕೊಂಡು ನೀವು ಕೈಗಳಿಗಾಗಲಿ ನಿಮ್ಮ ಮುಖಕ್ಕಾಗಲಿ ಎಲ್ಲಾದರೂ ಕೂಡ ಅಪ್ಲೈ ಮಾಡ್ಕೋಬೋದು. ಈ ಥರ ಅಪ್ಲೈ ಮಾಡಿಕೊಂಡು ಒಂದು 5 ಸೆಕೆಂಡ್ ಬಿಟ್ಟರೆ ಸಾಕು. ಏನು ಜಾಸ್ತಿ ಹೊತ್ತು ಕೂಡ ಬಿಡಬೇಕಂತೇನಿಲ್ಲ. ತಣ್ಣೀರಿಂದ ಮುಖ ವಾಶ್ ಮಾಡಿದ್ರೆ ಸಾಕು. ನಿಮ್ಮ ಮುಖ ಕಾಂತಿಯುಕ್ತವಾಗಿ ಕಾಣಿಸುತ್ತೆ ಸ್ನೇಹಿತರೆ. ಖಂಡಿತವಾಗಿ ಟ್ರೈ ಮಾಡ್ಬೋದು. ಹಾಗೆ ಸನ್ ಟ್ಯಾನ್ ಕೂಡ ಆಗಿದೆ, ನಮ್ಮ ಮುಖ ಜಾಸ್ತಿನೇ ಕಪ್ಪು ಬಣ್ಣಕ್ಕೆ ತಿರುಗ್ತಾ ಇದೆ, ಹಾಗೆ ನಮ್ಮ ಮುಖ ಏಜ್ಗಿಂತ ಮುಂಚೆನೇ ಜಾಸ್ತಿನೇ ಈ ರೀತಿ ನೆರಿಗೆಗಳು ಬೀಳ್ತಾ ಇದೆ ಅಂದಾಗ ಕೂಡ ಇದೇ ರೀತಿ ಯೂಸ್ ಮಾಡಿ ನೋಡಿ. ನಿಮ್ಮ ಮುಖ ತುಂಬಾ ಚೆನ್ನಾಗಿ ನೋಡಿ. ಎಷ್ಟೇ 60 ವಯಸ್ಸಿನವರಾದರೂ ಕೂಡ ನಿಮ್ಮ ಮುಖ ನೋಡ್ತಾ ನೋಡ್ತಾ 20 ವಯಸ್ಸಿನವರು ಕೂಡ ಕಾಣಿಸ್ತೀರಾ, ಅಷ್ಟು ಚೆನ್ನಾಗಿ ಗ್ಲೋ ಆಗುತ್ತೆ ನೋಡಿ. ಹಾಗಾಗಿ ಖಂಡಿತವಾಗಿ ಟ್ರೈ ಮಾಡ್ಬೋದು. ನಾನು ಇವಾಗ ನಿಮಗೆ ತೋರಿಸ್ತೀನಿ ನೋಡಿ ಯಾವ ರೀತಿ ಅಪ್ಲೈ ಮಾಡೋದಂತ.
ಇವಾಗ ನೋಡ್ತಾ ಇರ್ಬೋದು ಕೈ ಎಲ್ಲನೂ ಕೂಡ ಎಷ್ಟು ಸಣ್ಣ ಈ ಥರ ಕೈಗಳಾದಾಗ್ರೆ ಮುಖಗಳಾದಾಗ ನಾವು ಎಷ್ಟೆಲ್ಲ ಏನೇ ಸಾಬೂನು ಯೂಸ್ ಮಾಡಿದ್ರೂ ಕೂಡ ನಮ್ಮ ಮುಖ ಆಗಲಿ ಕೈ ಆಗಲಿ ಏನು ಕ್ಲೀನ್ ಆಗೋಲ್ಲ. ಅದು ಜಾಸ್ತಿ ರೀತಿ ಬಿಸಿಲಲ್ಲಿ ಹೋಗಿ ಬಂದಮೇಲೆ ಹಾಗೇ ಆಗುತ್ತೆ. ಆವಾಗ ನಾವು ಏನು ಮಾಡಬೇಕಂದ್ರೆ ಈ ಪ್ಯಾಕ್ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಒಂದು 5 ಸೆಕೆಂಡ್ವರೆಗೂ ಕೂಡ ನಿಮ್ಮ ಕೈಗಳಿಗಾಗಲಿ ಮುಖದ ಮೇಲೆ ಅಪ್ಲೈ ಮಾಡಿದ್ರೆ ಸಾಕಾಗುತ್ತೆ ನೋಡಿ. ನಾನು ನಿಮಗೆ ತೋರಿಸೋ ರೀತಿ ನೀವು ಕೂಡ ಅಪ್ಲೈ ಮಾಡಿಬಿಡಿ. ನಿಮಗೆ ತೋರಿಸ್ತೀನಿ ನೋಡಿ. ಒಂದು 2 ಸೆಕೆಂಡ್ ಬಿಟ್ಟು ನಿಮಗೆ ಈ ರೀತಿ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡ್ರೆ ಯಾವ ರೀತಿ ನಮ್ಮ ಸನ್ ಟ್ಯಾನ್ ಎಲ್ಲ ಕೂಡ ರಿಮೂವ್ ಆಗುತ್ತೆ. ಹಾಗೆ ನಮ್ಮ ಮುಖದ ಮೇಲೆ ಡಾರ್ಕ್ ಸರ್ಕಲ್ ಆಗಲಿ ಕಪ್ಪು ಕಲೆಗಳಲ್ಲಿ ಎಲ್ಲನೂ ಕೂಡ ರಿಮೂವ್ ಆಗುತ್ತೆ ಸ್ನೇಹಿತರೆ. ಎಲ್ಲನೂ ಕೂಡ ಹಾಕಿರ್ತೀವಿ. ಇದರಲ್ಲಿ ಕೆಂಪು ಬೇಳೆ, ಅಕ್ಕಿ ಎಲ್ಲನೂ ಕೂಡ ಹಾಕಿರುವುದರಿಂದ ನಮಗೆ ಎಲ್ಲನೂ ಕೂಡ ಗುಣಮಟ್ಟ ಶಕ್ತಿಗೆ ಸಿಗುವಂಥದ್ದು ಇದರಲ್ಲಿ. ಹಾಗಾಗಿ ನಮ್ಮ ಮುಖದ ಎಷ್ಟೇ ಕಲೆಗಳೆಲ್ಲನೂ ಕೂಡ ರಿಮೂವ್ ಆಗುತ್ತೆ. ಇವಾಗ ನೋಡಿ ಒಂದು 2 ಸೆಕೆಂಡ್ ಬಿಟ್ಕೊಂಡು ನಾನಿದು ವಾಶ್ ಮಾಡ್ಕೊಂಡು ಬಂದರೂ ಕೂಡ ನಡೆಯುತ್ತೆ. ಇಲ್ಲವಾ ನಿಮ್ಗೆ ತೋರಿಸ್ತೀನಿ ಇವಾಗ ಯಾವ ರೀತಿ ರಿಸಲ್ಟ್ ಬರುತ್ತೆ ಅಂತ. ನಾನೀಗ ವಾಶ್ ಮಾಡ್ತಾ ಇಲ್ಲ, ನಿಮ್ಗೊಂದು ಬಟ್ಟೆ ಸಹಾಯದಿಂದ ಕ್ಲೀನ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತ ನೋಡ್ಬೋದು. ಒಂದು ಕಾಟನ್ ಬಟ್ಟೆ ತೊಗೊಂಡು ನೋಡಿ ನಾನು ರಿಮೂವ್ ಮಾಡ್ತಾ ಇದ್ದೀನಿ. ಕೈ ನೋಡ್ತಾ ಇರ್ಬೋದು ಎಷ್ಟು ಗ್ಲೋ ಆಗಿರುವಂಥದ್ದು. ಹಾಗಿದ್ರೆ ಸ್ನೇಹಿತರೆ ನಿಮ್ಮ ಮುಖ ಎಷ್ಟೇ ಸನ್ ಟ್ಯಾನ್ ಆಗಲಿ, ನಿಮ್ಮ ಮುಖ ಕಪ್ಪು ಬಣ್ಣಕ್ಕೆ ತಿರುಗಿರುವಂಥದ್ದಾದರೂ ಕೂಡ ಈ ಥರ ಯೂಸ್ ಮಾಡಿದ್ರೆ ಸಾಕು, ನಿಮ್ಮ ಮುಖ ಕೂಡ ಗ್ಲೋ ಆಗುತ್ತೆ ನೋಡಿ. ಖಂಡಿತವಾಗಿ ಟ್ರೈ ಮಾಡ್ಬೋದು ನೀವು ಕೂಡ. ಈ ಥರ ಟ್ರೈ ಮಾಡಿ ನೋಡಿ. ನಿಮಗೂ ಕೂಡ ಯೂಸ್ಫುಲ್ ಅನಿಸಿದ್ರೆ ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವರು ಕೂಡ ನೋಡಲಿ ಟ್ರೈ ಮಾಡಲಿ ಅಂತ ನಾನು ಕೂಡ ಭಾವಿಸ್ತೀನಿ. ನೋಡಿ 2 ಕೈಗಳು ಕೂಡ ತೋರಿಸ್ತೀನಿ. ಆ ಕೈಗೆ ಈ ಕೈಗೆ ಎಷ್ಟು ವ್ಯತ್ಯಾಸ ಇರುವಂಥದ್ದು ನೋಡ್ಬೋದು. ಹಾಗಿದ್ದರೆ ತಡ ಮಾಡದೆ ಸ್ನೇಹಿತರೆ ಖಂಡಿತವಾಗಿ ನೋಡಿದವರು ಎಲ್ಲರೂ ಕೂಡ ವಿಡಿಯೋ ಇಷ್ಟ ಆದರೆ ನಮ್ಮ ವಿಡಿಯೋಗೂ ಕೂಡ ಲೈಕ್ ಕೊಡಿ. ಯಾರೆಲ್ಲ ಹೊಸದಾಗಿರೋರು ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ ಸ್ನೇಹಿತರೆ. ಹಾಗಿದ್ರೆ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೆ ಬಾಯ್ ಬಾಯ್. ಧನ್ಯವಾದ.